ಎಂಬ ಹೆಸರಿನವನಾದ ನಾನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸ್ವಜನ ಪಕ್ಷಪಾತ ಮಾಡುವುದಿಲ್ಲ ಎಂಬುದಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಹೀಗೆ ಆಡಳಿತ ನಡೆಸುವವರು ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ಈ ರೀತಿಯಾಗಿ ಪ್ರಮಾಣ ವಚನವನ್ನು ತೆಗೆದುಕೊಳ್ಳುವುದು ಉಂಟು. ಪುರಸಭಾ ಸದಸ್ಯರು, ಗ್ರಾಮೀಣ ಸದಸ್ಯರಿಂದ ಹಿಡಿದು ಅತ್ಯುನ್ನತ ಹುದ್ದೆಯವರೆಗೆ, ರಾಷ್ಟ್ರದ ಅತ್ಯುನ್ನತ ಹುದ್ದೆ ಏರುವವರೆಗಿನ ಅಧಿಕಾರವನ್ನು ಹಿಡಿಯುವ ಸಂದರ್ಭದಲ್ಲಿ ಈ ರೀತಿಯಾಗಿ ಪ್ರಮಾಣ ವಚನವನ್ನು ತೆಗೆದುಕೊಳ್ಳಲಾಗುತ್ತದೆ. ಆದರೆ ಸಮಕಾಲೀನ ಸಂದರ್ಭದಲ್ಲಿ ನಾವು ಕಾಣುತ್ತಿರುವುದಾದರೂ ಏನು? ಸ್ವಜನ ಪಕ್ಷಪಾತ ಮತ್ತು ಸ್ವಾರ್ಥ, ರಾಗದ್ವೇಷಗಳಿಂದ ಅಧಿಕಾರ ನಡೆಸುವವರನ್ನೇ ನಾವು ಸಮಕಾಲೀನ ಸಮಾಜದಲ್ಲಿ, ನಾಡಿನಲ್ಲಿ, ರಾಷ್ಟ್ರದಲ್ಲಿ ಕಾಣುತ್ತಾ ಇದ್ದೇವೆ. ಕಾನೂನು ಸಮರಕ್ಕೆ ಸಿಕ್ಕಿಕೊಂಡು ಕಾನೂನು ಸಮರದಲ್ಲಿ ನಿರತರಾದ ಪ್ರಭುಗಳನ್ನು ನಾವು ನೋಡುತ್ತಿದ್ದೇವೆ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್, ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ, ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ. ಆಡಳಿತದ ಚುಕ್ಕಾಣಿ ಹಿಡಿದ ಅನೇಕರು ತಿಳಿದೋ ತಿಳಿಯದೆಯೋ ಮರೆವೋ ಆಲಸ್ಯ ಎಡೆಗೊಂಡು ತಾವು ಯೋಗ್ಯರಾಗಿದ್ದವರು ಕೂಡ ಕೆಲವು ಸಂದರ್ಭಗಳಲ್ಲಿ ಪ್ರಮಾದವನ್ನು ಮಾಡುವ, ತಪ್ಪು ಮಾಡುವ ಸಂದರ್ಭಗಳನ್ನು ಅವರ ಜೀವನದಲ್ಲಿ ಬರಮಾಡಿಕೊಂಡಿರುತ್ತಾರೆ. ಪರಿಣಾಮವಾಗಿ ಕಾನೂನಿನ ತೊಡಕಿಗೆ ಸಿಕ್ಕಿಕೊಂಡು ಆರೋಗ್ಯ, ಸಂತೋಷ, ಆನಂದ ಎಲ್ಲವನ್ನು ಕಳೆದುಕೊಂಡು ಒಳ್ಳೆಯ ಆಡಳಿತ ನೀಡಲಾಗದೆ ನೋವು ಅನುಭವಿಸುವವರನ್ನೂ ನಾವು ನಮ್ಮ ಈ ಸಮಕಾಲೀನದಲ್ಲಿ ಕಾಣುತ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನು? ಈ ದೇಶದ ಪರಂಪರೆ, ಸಂಸ್ಕೃತಿ ಎಂಥ ಅದ್ಭುತವಾದಂಥ ಸಂಸ್ಕೃತಿ ಇದೆ. ರಾಜ ಮಹಾರಾಜರು, ಚಕ್ರವರ್ತಿಗಳು ಎಂತಹ ಸುಭಿಕ್ಷವಾದ ದೊಡ್ಡ ಸಾಮ್ರಾಜ್ಯವನ್ನು ಅವರು ನಡೆಸಿದ್ದಾರೆ. ಒಮ್ಮೆ ಅದರ ಅವಲೋಕನವನ್ನು ಕೂಡ ಮಾಡಬೇಕು ಎಂಬುದಾಗಿ ಸಂದರ್ಭದಲ್ಲಿ ನಮಗಾದರೂ ಅನ್ನಿಸುತ್ತದೆ. 6ನೇ ವಿಕ್ರಮಾದಿತ್ಯ ಕರ್ನಾಟಕದ ಕಲ್ಯಾಣಿ ಚಾಲುಕ್ಯರ ಚಕ್ರವರ್ತಿ. ತನ್ನ 85ನೇ ವಯಸ್ಸಿನವರೆಗೆ ಅವನು ಚಕ್ರವರ್ತಿಯಾಗಿ ರಾಜ್ಯಭಾರ ಮಾಡಿದ್ದ. ಇವನ ರಾಜ್ಯಭಾರದಲ್ಲಿ ಮೇಲಿಂದ ಮೇಲೆ ಯುದ್ಧಗಳು, ಘೋರವಾದ ಯುದ್ಧಗಳು ನಡೆದಿವೆ. ರಾಜ ಮಹಾರಾಜರಿಗೆ ಚಕ್ರವರ್ತಿ ಪದವಿ ಹೂವಿನ ಹಾಸಿಗೆಯಲ್ಲ. ಯುದ್ಧ ಮಾಡುವುದರಿಂದ, ವಿಕ್ರಮವನ್ನು ಗಳಿಸುವುದರಿಂದಲೇ ಅವರಿಗೆ ವಿಕ್ರಮ ವಿಜಯ. ಇಂತಹ 6ನೇ ವಿಕ್ರಮಾದಿತ್ಯನ ಸಾಮ್ರಾಟ ಚಕ್ರವರ್ತಿಯ ಅಧಿಕಾರ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಒರಿಸ್ಸಾ, ಗುಜರಾತ, ಸ್ವಲ್ಪ ಭಾಗದ ಉತ್ತರ ಪ್ರದೇಶದವರೆಗೆ ಇವರ ಆಳ್ವಿಕೆ ಇತ್ತು. ಇಷ್ಟು ವಿಸ್ತಾರವಾದ ಆಳ್ವಿಕೆಯನ್ನು ಕರ್ನಾಟಕದ ಚಕ್ರವರ್ತಿಯಾದ 6ನೇ ವಿಕ್ರಮಾದಿತ್ಯ ಕನ್ನಡಿಗರ ಆಡಳಿತವನ್ನು ಅಲ್ಲಿಯವರೆಗೆ ವಿಸ್ತರಿಸಿ ಚಕ್ರವರ್ತಿಯಾಗಿ ತನ್ನ 85ನೇ ವಯಸ್ಸಿನವರೆಗೆ ಅವನು ರಾಜ್ಯಾಡಳಿತವನ್ನು ನಡೆಸಿದ್ದಾನೆ ಎಂಬುದಾಗಿ ಹೇಳಿದರೆ ಅವನ ದಕ್ಷತೆ, ಅವನ ವೀರತ್ವ, ಅವನ ಹೋರಾಟ, ಪ್ರಜೆಗಳಿಗೆ ಅವನು ಕೊಡ್ತಾ ಇದ್ದಂಥ ಆಡಳಿತ, ಇವೆಲ್ಲವೂ ನಮ್ಮ ಕಣ್ಣು ಮುಂದೆ ಬರ್ತದೆ.
ತನ್ನ ಜೀವನದೊಳಗೆ 19ನೇ ವಯಸ್ಸಿಗೆ ಯುವರಾಜನಾಗಿ ಪಟ್ಟಕ್ಕೆ ಬಂದಂತಹ ಈ 6ನೇ ವಿಕ್ರಮಾದಿತ್ಯನು 85ನೇ ವಯಸ್ಸಿನವರೆಗೆ ಕೂಡ ಅವನು ಚಕ್ರವರ್ತಿಯಾಗಿದ್ದ ಎಂಬುದಾಗಿ ಹೇಳಿದರೆ 66 ವರ್ಷಗಳ ಕಾಲ ಸುದೀರ್ಘವಾಗಿ ತಾನು ರಾಜ್ಯಾಡಳಿತವನ್ನು ನಡೆಸಿದ್ದಾನೆ ಚಕ್ರವರ್ತಿಯಾಗಿ. ಇಂದು ನಮ್ಮ ಸಮಕಾಲೀನದಲ್ಲಿ 5, 10, 15 ವರ್ಷ ನಡೆಸಿದರೆ ಹೆಚ್ಚು. ಪ್ರಧಾನಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಕೆಲವರು ಮುಖ್ಯಮಂತ್ರಿಯಾಗಿ ವೆಸ್ಟ್ ಬೆಂಗಾಳದಲ್ಲಿ 27 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿದ್ದಾರೆ. ಬಿಹಾರದಲ್ಲಿ, ಒರಿಸ್ಸಾದಲ್ಲಿ, ಕಲ್ಕತ್ತಾದಲ್ಲಿ ಸುದೀರ್ಘವಾದ ರಾಜ್ಯಾಡಳಿತವನ್ನು ಮುಖ್ಯಮಂತ್ರಿಗಳಾಗಿ ನಡೆಸಿದಂಥವರನ್ನು ನಾವು ಭಾರತದ ದೇಶದಲ್ಲಿ ನಾವು ಕಾಣ್ತಾ ಇದ್ದೇವೆ. ನಮ್ಮ ಸಮಕಾಲೀನ ಕರ್ನಾಟಕಕ್ಕೆ ಬರೋಣ. ಯಾಕೆ ರಾಜ್ಯಾಡಳಿತವನ್ನು ನಡೆಸುವಾಗ ಅಧಿಕಾರವನ್ನು ಹಿಡಿದಂಥವರು ಯಾಕೆ ತಪ್ಪು ಹೆಜ್ಜೆಗಳನ್ನು ಇಟ್ಟು ಕಾನೂನಿನ ತೊಡಕಿಗೆ ಯಾಕೆ ಸಿಕ್ಕಿಕೊಳ್ಳುತ್ತಾರೆ? ಸ್ವಾರ್ಥ, ಸ್ವಜನ ಪಕ್ಷಪಾತ ಇವರಿಗೆ ಯಾವ ಕಾರಣಕ್ಕಾಗಿ ಬರುತ್ತದೆ? ಒಬ್ಬ ಮನುಷ್ಯನಿಗೆ ಮನೆಯನ್ನು ಕಟ್ಟಿ ವಾಸ ಮಾಡಿಕೊಳ್ಳಲಿಕ್ಕೆ ಎಷ್ಟು ಮನೆಗಳು ಬೇಕಾಗ್ತದೆ? ಹುಟ್ಟಿದ ಊರಿನಲ್ಲಿ ಒಂದು, ಸ್ವಕ್ಷೇತ್ರದಲ್ಲಿ ಒಂದು, ಸ್ವಜಿಲ್ಲೆಯಲ್ಲಿ ಒಂದು, ಕರ್ನಾಟಕದ ನಗರದಲ್ಲಿ ಒಂದು, ಇಷ್ಟಿದ್ದ ಮೇಲೆ ಮತ್ತೆ ಇನ್ನೂ ಎಷ್ಟು ನಿವೇಶನಗಳು, ಕಟ್ಟಡಗಳು, ಬಂಗಲೆಗಳು ಬೇಕು ಇವರಿಗೆ? ನಮ್ಮ ದೇಶದ, ನಮ್ಮ ನಾಡಿನ ಎಷ್ಟೋ ಜನರಿಗೆ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡಿ ಬದುಕುವಷ್ಟು ಅವರಿಗೆ ಆದಾಯ, ಉದ್ಯೋಗ ಸಿಕ್ಕಿರುವುದಿಲ್ಲ. ಪ್ರಜೆಗಳ ಕಡೆಗೆ ಒಮ್ಮೆ ನಾವು ನೋಡುವುದು ಬೇಡವೇ? ಪ್ರಜೆಗಳ ಕಷ್ಟವನ್ನು ನಾವು ವಿಚಾರಿಸುವುದು ಬೇಡವೇ? ಅಧಿಕಾರಕ್ಕೆ ಬಂದಂಥ ಕಾಲಕ್ಕೆ ನಾನು, ನನ್ನದು, ನನ್ನ ಅಧಿಕಾರ, ನನ್ನ ಮನೆತನ, ನನ್ನ ವಂಶ, ಇದರ ಬಗ್ಗೆನೇ ನಾವು ವಿಚಾರ ಮಾಡುವುದು ಎಷ್ಟು ಸರಿ? ಈ ಸಂದರ್ಭದಲ್ಲಿ ಚಕ್ರವರ್ತಿ ಸತ್ಯ ಹರಿಶ್ಚಂದ್ರ ಮಹಾರಾಜನಿಗೆ ರಾಣಿ ಚಂದ್ರಮತಿ ದೇವಿ ಎಂತಹ ರಾಜ್ಯಾಡಳಿತದ ಮಾರ್ಗದರ್ಶನವನ್ನು, ದಿಕ್ಸೂಚಿಯನ್ನು ಕೊಟ್ಟಿದ್ದಾಳೆ ಎನ್ನುವುದನ್ನು ಒಂದು ಸ್ವಲ್ಪ ನೆನಪು ಮಾಡಿಕೊಳ್ಳಬೇಕಾಗ್ತದೆ. ಸಂದರ್ಭ, ಸತ್ಯ ಹರಿಶ್ಚಂದ್ರನ ಸಾಮ್ರಾಜ್ಯದೊಳಗೆ ವಿಶ್ವಾಮಿತ್ರನಾಗಿ ಕೃತಕವಾದ ಕಾಡು ಹಂದಿಗಳು ಸೃಷ್ಟಿಯಾಗಿ ಪ್ರಜೆಗಳ ಬೆಳೆಯನ್ನು ವಿನಾಶ ಮಾಡಿಕೊಂಡು ಹೋಗ್ತಾ ಇರ್ತವೆ. ಅಂತಹ ಸಂದರ್ಭದಲ್ಲಿ ಪ್ರಜೆಗಳು ಚಕ್ರವರ್ತಿಯಾದಂಥ ಸತ್ಯ ಹರಿಶ್ಚಂದ್ರ ಮಹಾರಾಜನಲ್ಲಿ ಬಂದು ಮೊರೆ ಇಡುತ್ತಾರೆ. ಅನೇಕ ಕಾಡು ಹಂದಿಗಳು ನಮ್ಮ ಬೆಳೆಗಳನ್ನು ನಾಶ ಮಾಡ್ತಾ ಇದ್ದಾವೆ. ಎಂಥ ಮುಳ್ಳು ಹಂದಿಗಳನ್ನು ನಮ್ಮಿಂದ ಬೇಟೆಯಾಡಲಿಕ್ಕೆ ಆಗ್ತಾ ಇಲ್ಲ. ಇವುಗಳಿಂದ ನಮ್ಮ ಬೆಳೆಯನ್ನು ರಕ್ಷಿಸಿ ಎಂಬುದಾಗಿ ಪ್ರಜೆಗಳು ಸತ್ಯ ಹರಿಶ್ಚಂದ್ರ ಮಹಾರಾಜರಲ್ಲಿ ಮೊರೆ ಇಡುತ್ತಾರೆ. ಇಂದು ರೈತರು ಅಧಿಕಾರಿಗಳಿಗೆ, ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಮೊರೆ ಇಟ್ಟಂಥ ಕಾಲದಲ್ಲಿ ನಮ್ಮ ಎಂದಿನ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಶಾಸಕರು, ಪ್ರಧಾನಮಂತ್ರಿಗಳು ರೈತರ ಈ ಪ್ರಾರ್ಥನೆಗೆ ಯಾವ ರೀತಿಯಾಗಿ ಹೋಗೊಡ್ತಾರೆ, ಸತ್ಯ ಹರಿಶ್ಚಂದ್ರ ಮಹಾರಾಜ ಯಾವ ರೀತಿಯಾಗಿ ಹೋಗೊಡ್ತಾನೆ ಎನ್ನುವುದನ್ನು ನಾವು ಗಮನಿಸಬೇಕಾಗ್ತದೆ. ಸತ್ಯ ಹರಿಶ್ಚಂದ್ರ ಮಹಾರಾಜ ಕೂಡಲೇ ಧನುರ್ಧಾರಿಯಾಗಿ ಆ ಕಾಡು ಹಂದಿಗಳನ್ನು ಬೇಟೆಯಾಡಲಿಕ್ಕೆ ರಥಾರೂಢನಾಗಿ ಹೊರಡುತ್ತಾನೆ. ಸ್ವತಃ ತಾನೇ ರಥವನ್ನು ನಡೆಸ್ತಾನೆ. ಜೊತೆಯಲ್ಲಿ ರಾಣಿ ಚಂದ್ರಮತಿ ದೇವಿ ಕೂಡ ರಥದಲ್ಲಿ ಏರುತ್ತಾಳೆ. ತನ್ನ ಗಂಡ ರಾಜ್ಯಾಡಳಿತದ ಸಲುವಾಗಿ ಬೇಟೆಯಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಅವನ ಯೋಗಕ್ಷೇಮ, ಹಸಿವು, ತೃಷಗಳನ್ನು ನೋಡುವುದು ಬೇಡವೇ? ಆ ಕಾರಣವಾಗಿ ರಾಣಿ ಚಂದ್ರಮತಿ ದೇವಿ, ಆತನ ಪಟ್ಟ ಮಹಿಷಿ ರಾಣಿ, ತಾನೂ ಕೂಡ ಸತ್ಯ ಹರಿಶ್ಚಂದ್ರನ ಜೊತೆಯಲ್ಲಿ ರಥದಲ್ಲಿ ಕೂಡುತ್ತಾಳೆ. ಮುಳ್ಳು ಹಂದಿಗಳು ವಿಶ್ವಾಮಿತ್ರನ ಕೃತಕ ಸೃಷ್ಟಿ. ವಿಶ್ವಾಮಿತ್ರನು ಕೋಪಾವಿಷ್ಟನಾಗಿ ಸತ್ಯ ಹರಿಶ್ಚಂದ್ರ ಮಹಾರಾಜನ ಸಾಮ್ರಾಜ್ಯದೊಳಗೆ ಕ್ಷೋಭೆ, ವಿಪ್ಲವವನ್ನು ಉಂಟು ಮಾಡುವ ವಿಚಾರವನ್ನು ಒಳಗೊಂಡಿದ್ದಾನೆ. ಆತನಿಗೆ ಸತ್ಯ ಹರಿಶ್ಚಂದ್ರ ಮಹಾರಾಜನಿಂದ ಸುಳ್ಳನ್ನು ಹೇಳಿಸಬೇಕು,
ಅವನ ನಡತೆಯ ಹಾದಿಯನ್ನು ತಪ್ಪಿಸಬೇಕು ಎಂಬುದಾಗಿ ವಿಶ್ವಾಮಿತ್ರನ ಅಪೇಕ್ಷೆಯಾಗಿದೆ. ನೋಡ್ರಿ ಕಾಲ ಹೇಗಿದೆ. ಸತ್ಯಹರಿಶ್ಚಂದ್ರ ಮಹಾರಾಜ ಸತ್ಯದಲ್ಲಿ ನಡೆದರೆ ವಿಶ್ವಾಮಿತ್ರನಿಗೆ ಮುಕ್ಕಿರ್ತ, ಅವನು ಉಷ್ಣ, ಅವನು ತಪಸ್ವಿ ಬೇರೆ. ಎಂಥ ಆಶ್ಚರ್ಯ ಅಲ್ಲ. ತಪಸ್ವಿಯಾಗಿರ್ತಕ್ಕಂಥ ವಿಶ್ವಾಮಿತ್ರನು ಸತ್ಯದಲ್ಲಿ ನಡೀತಕ್ಕಂಥ ಸತ್ಯಹರಿಶ್ಚಂದ್ರ ಮಹಾರಾಜನೆಂದು ಸುಳ್ಳನ್ನು ಹೇಳಿಸುವುದು, ಆಚಾರಗೆಟ್ಟ ನಡತೆಯನ್ನು ಉಂಟು ಮಾಡುವುದು, ಇದು ವಿಶ್ವಾಮಿತ್ರನ ಗುರಿಯಾಗಿದೆ, ಉದ್ದೇಶವಾಗಿದೆ. ಇಂದು ಯಾರೂ ಅಧಿಕಾರ ಹಿಡಿದವರನ್ನು ವ್ರತಭ್ರಷ್ಟರನ್ನಾಗಿ ಮಾಡಲು ಹೋಗುವುದಿಲ್ಲ. ಆದರೂ ಅಧಿಕಾರ ಹಿಡಿದವರು ವ್ರತಭ್ರಷ್ಟರಾಗುವುದನ್ನು ನಾವು ಕಾಣುತ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಸತ್ಯಹರಿಶ್ಚಂದ್ರ ಮಹಾರಾಜನು ಮುಳ್ಳು ಹಂದಿಗಳನ್ನು ಭೇಟಿಯಾಡಿಕೊಂಡು ಬಾಣದಿಂದ ಹೊಡೆಯುತ್ತಾ ಹೊರಟಿದ್ದಾನೆ. ಅದು ಕೃತಕ ಮಾಯಾ ಸೃಷ್ಟಿಯಾಗಿರುವುದರಿಂದ ಸತ್ಯಹರಿಶ್ಚಂದ್ರ ಮಹಾರಾಜನಿಗೆ ಇಲ್ಲಿ ಕಂಡು ಅಲ್ಲಿ ತೋರಿ ಅದು ಮಾಯವಾಗಿ ಬಿಡ್ತಾವೆ. ಯಾಕೆ? ಸತ್ಯಹರಿಶ್ಚಂದ್ರ ಬೇಟೆಯಾಡಿ ಬಿಡ್ತಾನ, ಕೊಂದು ಹಾಕಿ ಬಿಡ್ತಾನ, ಬಿಡೋದಿಲ್ಲ. ಅದಕ್ಕಾಗಿ ಏನು ಮಾಡ್ತಾನೆ, ವಿಶ್ವಾಮಿತ್ರ ಆ ಮುಳ್ಳು ಹಂದಿಗಳನ್ನು ಸೃಷ್ಟಿ ಮಾಡ್ದ, ಮತ್ತು ಇಲ್ಲದಂಗೆ ಮಾಡ್ದ. ಅವನ ಉದ್ದೇಶ ಏನಾಗಿತ್ತು? ಸತ್ಯಹರಿಶ್ಚಂದ್ರ ಮಹಾರಾಜನನ್ನು ಕಾಡಾರಣ್ಯಕ್ಕೆ ಕರೆತಂದು ಅವರಿಂದ ಸುಳ್ಳನ್ನು ಹೇಳಿಸಬೇಕು ಎನ್ನುವ ಅಭಿಪ್ರಾಯವಾಗಿತ್ತು. ಯಾವಾಗ ಮುಳ್ಳು ಹಂದಿ ಮರೆಯಾಯಿತು, ಮಾರ್ಗಾಯಾಸದಿಂದ ಬಳಲಿದಂಥ ಸತ್ಯಹರಿಶ್ಚಂದ್ರ ಮಹಾರಾಜನು ರಥವನ್ನು ನಿಲ್ಲಿಸಿ ರಥದಿಂದ ಕೆಳಗೆ ಇಳಿಯುತ್ತಾನೆ. ನೀರಿಗಾಗಿ ಸುತ್ತೆಲ್ಲ ಹುಡುಕಾಡುತ್ತಾನೆ. ಒಂದು ಕೊಳ ಕಂಡಂಥ ಸಂದರ್ಭದಲ್ಲಿ ಆ ತಿಳಿನೀರಿನ ಕೊಳದಲ್ಲಿ ಬಗಸೆಯಲ್ಲಿ ನೀರನ್ನು ತೆಗೆದುಕೊಂಡು ಕುಡಿತಾನೆ. ಬಗಸೆಯಲ್ಲಿ ನೀರನ್ನು ಕುಡಿದ ಮೇಲೆ ಬರುತ್ತಾನೆ. ತನ್ನ ಮಡದಿ ಚಂದ್ರಮತಿ ದೇವಿ ಇಬ್ಬರು ಸುತ್ತೆಲ್ಲ ನೋಡ್ತಾರೆ. ನನಗೆ ಮಾರ್ಗಾಯಾಸವಾಗಿದೆ, ಈ ಮರದ ಕೆಳಗೆ ತುಸು ವಿಶ್ರಾಂತಿಯನ್ನು ಪಡೆಯೋಣವೇ ಎಂಬುದಾಗಿ ತನ್ನ ಮಡದಿ ಚಂದ್ರಮತಿ ದೇವಿಗೆ ಹೇಳುತ್ತಾನೆ. ಚಂದ್ರಮತಿ ದೇವಿ ಒಂದು ಮರದ ಕೆಳಗೆ ಸಾಮಾನ್ಯ ನಾಗರಿಕರಂತೆ ಹುಲ್ಲಿನ ಮೇಲೆ ಕೂತ್ಕೊಳ್ಳುತ್ತಾರೆ. ಚಂದ್ರಮತಿ ದೇವಿಯ ತೊಡೆಯ ಮೇಲೆ ತಲೆಯಿಟ್ಟು ಸತ್ಯಹರಿಶ್ಚಂದ್ರ ಮಹಾರಾಜ ನಿದ್ರೆ ಹೋಗುತ್ತಾನೆ. ನಿದ್ರೆ ಹೋಗಿ ಬಹಳ ಕಾಲವಾಗಿಲ್ಲ. ಕೆಟ್ಟ ಕನಸನ್ನು ಕೊಂಡು ದಿಗ್ಗನೆ ಭಯಭೀತನಾಗಿ ಎದ್ದೇಳುತ್ತಾನೆ. ಮಡದಿ ಚಂದ್ರಮತಿ ದೇವಿ ಶೂರನಾದ ತನ್ನ ಗಂಡನ ಮುಖದಲ್ಲಿ ಎಂದೂ ಭಯವನ್ನು ನೋಡಿರಲಿಲ್ಲ, ಭಯಭೀತಿಯನ್ನು ಕಂಡಿರಲಿಲ್ಲ. ಈಗ ತನ್ನ ಗಂಡನ ಮುಖವನ್ನು ನೋಡಿದ ಕಾಲಕ್ಕೆ ಚಕ್ರವರ್ತಿಯ ಮುಖದಲ್ಲಿ ಭೀತಿ, ಭಯ ಕಾಣಬರ್ತಾ ಇದೆ. ಆ ಕಾಲಕ್ಕೆ ಸಮಾಧಾನ ಚಿತ್ತಳಾಗಿ ಚಂದ್ರಮತಿ ದೇವಿ ತನ್ನ ಪತಿ ಚಕ್ರವರ್ತಿ ಸತ್ಯಹರಿಶ್ಚಂದ್ರ ಮಹಾರಾಜನನ್ನು ಮಾತನಾಡಿಸ್ತಾಳೆ. ನೀನು ಸಕಲ ಸಾಮ್ರಾಜ್ಯವನ್ನು ರಾಜ್ಯಾಡಳಿತ ಮಾಡತಕ್ಕಂಥವು, ನಿನ್ನ ಮುಂದೆ ಖಡ್ಗ ಹಿಡಿದು ಬಿಲ್ಲು ಹಿಡಿದು ಹೋರಾಟ ಮಾಡುವ ವೀರರು ಯಾರೂ ಇಲ್ಲ. ಇಂತಹ ನಿನ್ನು ಭಯಭೀತನಾಗಿ ದಿಗ್ಭ್ರಾಂತಿಯಿಂದ ಎದ್ದೇಳಲು ಕಾರಣವೇನು? ಚಂದ್ರಮತಿ ದೇವಿಗೆ ಪತಿ ಸತ್ಯಹರಿಶ್ಚಂದ್ರ ಮಹಾರಾಜ ವಿವರಿಸ್ತಾನೆ. ನಾನೊಂದು ಕೆಟ್ಟ ಕನಸನ್ನು ಕಂಡೆ. ಏನದು ಆ ಕನಸು? ನಾನು ರಾಜಸ್ಥಾನದೊಳಗೆ ಸಿಂಹಾಸನದಲ್ಲಿ ಕುಳಿತು ಒಡ್ಡೋಲಗವನ್ನು ನಡೆಸ್ತಾ ಇದ್ದೆ. ಸತ್ಯಹರಿಶ್ಚಂದ್ರ ಮಹಾರಾಜ ತಾನು ಕಂಡಂಥ ಕೆಟ್ಟ ಕನಸನ್ನು ತನ್ನ ಪಟ್ಟಮಹಿಷಿ ಚಂದ್ರಮತಿ ದೇವಿಗೆ ವಿವರಿಸ್ತಾ ಇದ್ದಾರೆ. ನಾನು ಆಸ್ಥಾನದಲ್ಲಿ ಸಿಂಹಾಸನದ ಮೇಲೆ ಮಂಡಿತನಾಗಿದ್ದೆ. ರಾಜ್ಯಾಡಳಿತವನ್ನು ಒಡ್ಡೋಲಗದಲ್ಲಿ ಕೊಡ್ತಾ ಇದ್ದಂಥ ಕಾಲದಲ್ಲಿ ಕೋಪಾವಿಷ್ಟನಾಥಂಥ ಒಬ್ಬ ಋಷಿ ನನ್ನ ಒಡ್ಡೋಲಗವನ್ನು ಪ್ರವೇಶ ಮಾಡ್ತಾನೆ. ಅರಮನೆಗೆ ಆಧಾರ ಸ್ತಂಭವಾಗಿರುವ ಆ ಆಧಾರ ಸ್ತಂಭಗಳನ್ನು ಮುರಿದಾಕೊಂಡು ಕೆಡುಕೊಂಡು ಬರ್ತಾ ಇದ್ದಾನೆ. ಅವನ ಕಣ್ಣುಗಳಲ್ಲಿ ಕೆಂಪಿಗೆ
ಕೆಂಡದ ಉಂಡೆಯಾಗಿ ಅಗ್ನಿಯನ್ನು ಸೂಚಿಸ್ತಾ ಇದ್ದಾನೆ. ಮುಖ ಕೆಂಡದ ಉಂಡೆಯಾಗಿದೆ, ಕೋಪದಲ್ಲಿ ಉರಿಯುತ್ತಾ ಇದ್ದಾನೆ. ನೇರವಾಗಿ ಸಿಂಹಾಸನದ ಮೇಲೆ ಕುಳಿತ ನನ್ನನ್ನು ನನ್ನ ಕುತ್ತಿಗೆ ಪಟ್ಟಿ ಹಿಡಿದು ಕೆಳಕ್ಕೆ ಬೀಳಿಸಿದ್ದಾನೆ. ನಾನು ಆಸ್ಥಾನದಲ್ಲಿ 3 ಉರುಳು ಬಿದ್ದಿದ್ದೇನೆ. ನಾನು ಕುಳಿತ ಸಿಂಹಾಸನವನ್ನು ಆ ಕೋಪವಿಷ್ಟನಾದ ಋಷಿಯು ತಾನು ತೆಗೆದುಕೊಂಡು ಹೊರಟಿದ್ದಾನೆ. ಆ ಕಾಲಕ್ಕೆ ಒಂದು ಕಾಗೆ ನನ್ನ ಎದೆಯನ್ನು ಬಂದು ಕುಕ್ಕುತ್ತದೆ. ನಂತರದಲ್ಲಿ ನಾನು ಕೈಲಾಸ ಪರ್ವತದಲ್ಲಿ ಪರಮೇಶ್ವರನನ್ನು ಕಂಡೆ. ಇದು ನಾನು ಕಂಡಂಥ ಕನಸು. ಹೀಗೆ ತಾನು ಕಂಡಂಥ ಕನಸನ್ನು ತನ್ನ ಪಟ್ಟ ಮಹಿಷಿ ಚಂದ್ರಮತಿ ದೇವರಿಗೆ ತಿಳಿಸ್ತಾನೆ. ಈ ಕನಸು ದುಸ್ವಪ್ನ, ಅದರ ಜೊತೆಗೆ ಶುಭ ಸೂಚನೆಯೂ ಇದೆ. ಯಾಕೆ? ಕೈಲಾಸ ಪರ್ವತ ಶಿವನ ದರ್ಶನವಾಗಿದೆ. ಆದರೆ ಇಂತಹ ವಿಷಮ ಸಂದರ್ಭದಲ್ಲಿ ಸಮಾಧಾನದ ವಿವೇಕದ ಮಾತುಗಳನ್ನು ವಿವರಿಸ್ತಾಳೆ. ಬಗೆಬಡಿ ಕನಸು, ಗುರುವಾಜ್ಞೆಯ ಮೀರಿ ತಕ್ಕೊಗೆವ ಕೇಡಿಂಗೆ ಸೂಚನೆ. ಮುನಿಯಬೇಡ, ಎನಗೆ, ಮಗಂಗೆ, ಮಂತ್ರಿಗೆ, ಸಕಲ ಭಂಡಾರಕ್ಕೆ, ಸರ್ವ ಪರಿವಾರಕ್ಕೆ, ಚತುರಂಗ ಸೇನೆಗೆ. ನಿನ್ನ ತೇಜದ ಏಳಿಗೆಗೆ, ನಿನ್ನ ಹರಣಕ್ಕೆ ಕೇಡು ಬಂದೆಡೆ ಬರಲಿ. ಸತ್ಯವಂಬಿಟ್ಟು ಕೆಡದಿರವನೀಶ, ಕೈ ಮುಗಿದು ಬೇಡಿದಿನೆಂದಳು. ನೋಡ್ರಿ, ರಾಣಿ ಚಂದ್ರಮತಿ ದೇವಿ ತನ್ನ ಗಂಡ ಸತ್ಯ ಹರಿಶ್ಚಂದ್ರ ಮಹಾರಾಜ ಕಂಡಂಥ ಕೆಟ್ಟ ಕನಸಿನ ಸಂದರ್ಭದಲ್ಲಿ ಎಂತಹ ವಿವೇಕವನ್ನು, ಸಂಯಮದ, ಸಮಾಧಾನದ ಮಾತುಗಳನ್ನು ತಿಳಿಸಿಕೊಡ್ತಾ ಇದ್ದಾಳೆ. ಕೋಪ ಮಾಡಿಕೊಳ್ಳಬೇಡ. ನಾವು ಜೀವನದಲ್ಲಿ ಯಾವಾಗ ತಪ್ಪು ಮಾಡುತ್ತೇವೆ ಎಂಬುದಾಗಿ ಹೇಳಿದರೆ, ಕೋಪಕ್ಕೆ ಒಳಗಾದಾಗ, ಮರಹಿಗೆ ಒಳಗಾದಾಗ, ರಾಗದ್ವೇಷಕ್ಕೆ ಒಳಗಾದಾಗ ನಮ್ಮಲ್ಲಿ ವಿವೇಕ ಕಡಿಮೆಯಾಗಿ ನಾವು ತಪ್ಪು ನಡವಳಿಕೆಯನ್ನು ಮಾಡುತ್ತೇವೆ. ಅದಕ್ಕಾಗಿ ರಾಣಿ ಚಂದ್ರಮತಿ ದೇವಿ ಹೇಳುತ್ತಾಳೆ, ನೀನು ಯಾವ ಕಾರಣಕ್ಕೂ ಕೋಪ ಮಾಡಿಕೊಳ್ಳಬೇಡ. ಅಂದರೆ ಅರ್ಥ ಏನು? ಸಮಾಧಾನ ಚಿತ್ತದ ಮನಸ್ಸನ್ನು ಯಾವ ಸಂದರ್ಭದಲ್ಲಿಯೂ ಕಳೆದುಕೊಳ್ಳಬೇಡ. ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಎದುರಾದ ಸಂದರ್ಭದಲ್ಲಿ ಆ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ಬೇಕಾಗಿರುವುದು ಬುದ್ಧಿಮತ್ತೆ, ವಿವೇಕ, ಅರಿವು, ತಿಳುವಳಿಕೆ. ಈ ಅರಿವು, ಬುದ್ಧಿಮತ್ತೆ, ವಿವೇಕ, ತಿಳುವಳಿಕೆಯನ್ನು ನಾವು ಸಂಯಮದಿಂದ ಕಾಪಾಡಿಕೊಂಡಂಥ ಕಾಲದೊಳಗೆ ಬೇಕಾದಂತಹ ಸಮಸ್ಯೆಗಳು ನಮಗೆ ಎದುರಾದರೂ ಕೂಡ ನಾವು ಅದನ್ನು ಪರಿಹರಿಸಿಕೊಳ್ಳಬಹುದಾಗಿದೆ. ನಾವು ಎಂದೂ ಕೂಡ ನಮ್ಮ ನಡವಳಿಕೆಗೆ, ಆಚಾರಕ್ಕೆ ಚ್ಯುತಿ ಬರುವಂತೆ ನಡೆದುಕೊಳ್ಳುವುದಿಲ್ಲ. ಇದು ಸತ್ಯ ಹರಿಶ್ಚಂದ್ರನಿಗೆ ಚಂದ್ರಮತಿ ದೇವಿ ಹೇಳುವ ವಿವೇಕದ ಮಾತುಗಳು. ನೀನು ಎಂದಿಗೂ ಕೋಪ ಮಾಡಿಕೊಳ್ಳಬೇಡ. ಯಾರ್ಯಾರ ಮೇಲೆ ಕೋಪ ನಾವು ಯಾರ್ಯಾರ ಮೇಲೆ ಮಾಡಿಕೊಳ್ಳುತ್ತೇವೆ? ನಾವೆಲ್ಲರೂ ಕೂಡ ಕೌಟುಂಬಿಕ ಜೀವನವನ್ನು ಮಾಡುವಾಗ ಗಂಡನಾದವನು, ಪತ್ನಿ, ಮಕ್ಕಳು, ತನ್ನ ಕೈ ಕೆಳಗಿರ್ತಕ್ಕಂಥವ್ರು ಎಲ್ಲರ ಮೇಲೆ ರಾಜ್ಯಾಡಳಿತವನ್ನು ಮಾಡ್ತಕ್ಕಂಥವನು, ಸೇನೆ, ದಂಡನಾಯಕ, ಮಂತ್ರಿ, ಪ್ರಜೆಗಳು, ಭಂಡಾರ, ಬೊಕ್ಕಸ, ಯಾವುದರ ಮೇಲೂ ನೀನು ಸಿಟ್ಟು ಮಾಡಬಾರದು. ನಾವು ಜೀವನದಲ್ಲಿ ಯಾರ ಮೇಲೆ ಕೂಡ ನಾವು ಸಿಟ್ಟು ಮಾಡಬಾರದು. ಸಿಟ್ಟು ನಮ್ಮ ವಿವೇಕವನ್ನು ದೂರ ಮಾಡುತ್ತದೆ. ವಿವೇಕ ದೂರವಾದಾಗ ನಾವು ತಪ್ಪಿ ನಡೆಯುತ್ತೇವೆ. ವಿಶ್ವಾಮಿತ್ರನಾದರೂ ಅಷ್ಟೇ, ಅವನು ಕೋಪಾವಿಷ್ಟನಾದುದರಿಂದ ತಪ್ಪಿ ನಡೆದುಕೊಳ್ಳುತ್ತಿದ್ದಾನೆ. ವಿಶ್ವಾಮಿತ್ರ ನಿಜವಾಗಿಯೂ ತಪಸ್ವಿಯಾಗಿದ್ದರೆ ಅವನಿಗೆ ಕೋಪ, ಸಿಟ್ಟುಗಳು ಬರುತ್ತಿರಲಿಲ್ಲ. ಮತ್ತೊಬ್ಬ ವ್ಯಕ್ತಿಯನ್ನು ಅನಾಚಾರದಲ್ಲಿ ನಡೆಸಬೇಕು ಎನ್ನುವ ಭಾವನೆಯಾದರೂ ಅವನಿಗೆ ಬರುತ್ತಿರಲಿಲ್ಲ. ನೋಡಿ, ಈ ಸಂದರ್ಭವನ್ನು ಗಮನಿಸಿದರೆ ಸಿಟ್ಟಿಗೆ ಒಳಗಾದಂಥ ಒಬ್ಬ ಋಷಿಯೂ ಕೂಡ ತಪ್ಪಿ ನಡೆಯುತ್ತಾನೆ. ಸಮಾಧಾನದಲ್ಲಿದ್ದ ಒಬ್ಬ ಚಕ್ರವರ್ತಿ ಕೂಡ ತಪ್ಪಿ ನಡೆಯುವುದಿಲ್ಲ ಎನ್ನುವುದನ್ನು ಈ ಸಂದರ್ಭ ನಮಗೆ ಗಮನಕ್ಕೆ ತರುತ್ತದೆ. ಸಾಮಾನ್ಯವಾಗಿ ಕೋಪವಂಟದ ತಪವ ಎಂಬುದಾಗಿ ಮಹಾತ್ಮರು ಹೇಳುತ್ತಾರೆ. ಗುರುಗಳಾದವರಿಗೆ, ತಪಸ್ವಿಗಳಾದವರಿಗೆ ಯಾವ ಕಾರಣಕ್ಕೂ ಕೋಪ ಇರಬಾರದು. ಸಮಾಧಾನ, ಶಾಂತಿ, ಸಂತೋಷ, ನಗುಮುಖದಲ್ಲಿ ಇರಬೇಕು. ಆದರೆ
ತಪಸ್ವಿ ಎಂದು ಕರೆಸಿಕೊಳ್ಳುವ ಮುನಿಪನಾದಂಥ ವಿಶ್ವಾಮಿತ್ರನು ಕೋಪಾವಿಷ್ಟ. ಅಂದರೆ ಅರ್ಥ ಏನು? ತಾನು ಕೋಪಾವಿಷ್ಟನಾಗಿದ್ದಾನೆ, ಕೋಪವಂಟದ ತಪ ಅವನಿಗೆ ಸಾಧ್ಯವಾಗಿಲ್ಲ. ಆದ ಕಾರಣ ಸಮಾಧಾನ ಚಿತ್ತನಾದಂಥ ಒಬ್ಬ ಚಕ್ರವರ್ತಿಯನ್ನು ಸುಳ್ಳು ಹೇಳಿಸಬೇಕು, ಅಪ್ರಾಮಾಣಿಕನನ್ನಾಗಿ ಮಾಡಬೇಕು, ಅನಾಚಾರದಲ್ಲಿ ನಡೆಸಬೇಕು ಎಂಬುದಾಗಿ ಪ್ರಯತ್ನದಲ್ಲಿ ಹೊರಟ್ರೆ ವಿಶ್ವಾಮಿತ್ರರಂಥ ಋಷಿಯಾಗಿದ್ದರೂ ಕೂಡ ಅವನು ವಿಫಲನಾಗುತ್ತಾನೆ. ಯಾರು ಕೋಪವನ್ನು ಮಾಡಿಕೊಳ್ಳುತ್ತಾರೆ ಅವರಿಗೆ ಸೋಲು, ಅವರಿಗೆ ಕೆಡುಕು ಉಂಟಾಗ್ತದೆ. ಎಂತಹ ಸಂದರ್ಭದಲ್ಲಿಯೂ ಕೂಡ ಯಾರು ಸಮಾಧಾನ ಚಿತ್ತದಲ್ಲಿ ಇರ್ತಾರೆ ಅವರು ವಿಜಯವನ್ನು, ವಿಕ್ರಮವನ್ನು ಸಾಧಿಸ್ತಾರೆ ಎನ್ನುವುದನ್ನು ಈ ಸತ್ಯ ಹರಿಶ್ಚಂದ್ರ ಮಹಾರಾಜನ ಈ ಸಂದರ್ಭದ ಘಟನೆ ನಮಗೆ ಪಾಠವನ್ನು ಹೇಳುತ್ತಿದೆ. ಇಂತಹ ಪಾಠವನ್ನು ಚಂದ್ರಮತಿ ದೇವಿ ಸತ್ಯ ಹರಿಶ್ಚಂದ್ರ ಮಹಾರಾಜನಿಗೆ ತಿಳಿಸುತ್ತಿದ್ದಾಳೆ. ಇವತ್ತು ಇಂತಹ ರಾಜನೀತಿಯನ್ನು ತನ್ನ ಗಂಡನಾದಂತಹ ಶಾಸಕ, ಮಂತ್ರಿ, ಮುಖ್ಯಮಂತ್ರಿಗಳಿಗೆ ತಿಳಿಸುವ ಧರ್ಮಪತ್ನಿಯರನ್ನು ನಾವು ಸಮಾಜದಲ್ಲಿ, ರಾಷ್ಟ್ರದಲ್ಲಿ, ನಾಡಿನಲ್ಲಿ ಕಾಣುತ್ತಾ ಇದ್ದೇವೆಯೇ? ರಾಣಿಯರಾದವರಿಗೆ ಕೂಡ ರಾಜನೀತಿಯ ಅರಿವು ಬೇಕು. ಒಬ್ಬ ಮಂತ್ರಿಯ ಪತ್ನಿಯಾದವಳಿಗೆ ಕೂಡ ರಾಜನೀತಿಯ ಅರಿವು ಬೇಕು. ಸಂಯಮ, ವಿವೇಕದ ಅರಿವು ಬೇಕು ಎನ್ನುವುದನ್ನು ಚಂದ್ರಮತಿ ದೇವಿಯರ ಈ ಸಂದರ್ಭ ನಮಗೆ ತಿಳಿಸಿಕೊಡುತ್ತಾ ಇದೆ. ಆದುದರಿಂದ ಇಲ್ಲಿ ಅರಿವನ್ನು, ವಿವೇಕವನ್ನು, ಸಮಾಧಾನವನ್ನು ಕಳೆದುಕೊಂಡರೆ ಮನುಷ್ಯರು ದಾರಿ ತಪ್ಪಿ ನಡೆಯುತ್ತಾರೆ ಎಂಬುದನ್ನು ನಮ್ಮ ಸಮಕಾಲೀನ ಸಂದರ್ಭಗಳಲ್ಲಿ ಸಮೂಹ ಮಾಧ್ಯಮಗಳು ನಮಗೆ ಮೇಲಿಂದ ಮೇಲೆ ತಿಳಿಸಿಕೊಡ್ತಾ ಇದ್ದಾವೆ. ಪ್ರಸಿದ್ಧ ವ್ಯಕ್ತಿಗಳು, ಅಧಿಕಾರದಲ್ಲಿ ಇರುವವರು ಕೋಪವನ್ನು ಮಾಡಿದ ಕಾರಣಕ್ಕೆ ಅವರು ಎಂತಹ ದುರ್ಧರ ಪ್ರಸಂಗವನ್ನು ತಮ್ಮ ಜೀವನದಲ್ಲಿ ತಂದುಕೊಳ್ಳುತ್ತಾರೆ ಎಂಬುದನ್ನು ನಿತ್ಯ ಸಮೂಹ ಮಾಧ್ಯಮಗಳು ನಮಗೆ ತೋರಿಸುತ್ತಾ ಇದ್ದಾವೆ. ಆದ ಕಾರಣ ಕೋಪ, ಅಸಮಾಧಾನ ನಮಗೆ ಯಾವ ಕಾರಣಕ್ಕೂ ಬರಬಾರದು. ಮರಹು, ಆಲಸ್ಯ, ಆಡಳಿತವನ್ನು ನಡೆಸುವವರಿಗೆ ಯಾವ ಕಾರಣಕ್ಕೂ ಇರಬಾರದು. ಸ್ವಜನ ಪಕ್ಷಪಾತ ಮಾಡುವುದಿಲ್ಲ ಎಂಬುದಾಗಿ ಪ್ರಮಾಣವನ್ನು ರಾಜ್ಯಪಾಲರ ಸಮಕ್ಷಮದಲ್ಲಿ ತೆಗೆದುಕೊಂಡಂಥ ಕಾಲದಲ್ಲಿ ಪ್ರತಿಯೊಬ್ಬರೂ ಅದನ್ನು ತಮ್ಮ ಮನಸ್ಸಿನಲ್ಲಿ ನೆನಪಲ್ಲಿ ಇಟ್ಟುಕೊಂಡು ರಾಜ್ಯಭಾರವನ್ನು ಮಾಡಿದರೆ ಅವರಿಗೆ ಎಂದೂ ಪತನವಾಗುವ ದುರ್ದಿನದ ಪ್ರಸಂಗಗಳು, ಕಾನೂನಿನ ತೊಡಕುಗಳು ಬರುವುದಿಲ್ಲ ಎಂಬುದನ್ನು ಸತ್ಯ ಹರಿಶ್ಚಂದ್ರ ಮಹಾರಾಜನ ಸಂದರ್ಭ ನಮಗೆ ನೆನಪು ಮಾಡುತ್ತಾ ಇದೆ. ಸತ್ಯ ಹರಿಶ್ಚಂದ್ರ ಮಹಾರಾಜನಾದರೂ ರಾಜ್ಯ ಹೋಗಲಿ, ಮಡದಿ ಹೋಗಲಿ, ಮಗ ಹೋಗಲಿ, ತಾನು ಚಂಡಾಲನಿಗೆ ಹಾಳಾಗಲಿ, ತನ್ನ ಮಗ ಹಾವು ಕಡಿದು ಸಾಯಲಿ, ತನ್ನ ಮಡದಿ ಚಂದ್ರಮತಿ ದೇವಿಯನ್ನು ತಾನೇ ಕಡಿಯುವ ಪ್ರಸಂಗ ಬರಲಿ, ಆದರೂ ಕೂಡ ನಾನು ಸತ್ಯವನ್ನು ಬಿಟ್ಟು ನಡೆಯುವುದಿಲ್ಲ ಎನ್ನುವ ಕಠೋರವಾದ ವ್ರತವನ್ನು ಸತ್ಯ ಹರಿಶ್ಚಂದ್ರ ಮಹಾರಾಜನು ತನ್ನ ಜೀವನದಲ್ಲಿ ಪಾಲನೆ ಮಾಡಿದನು. ಆದ ಕಾರಣ ಕೋಪಾವಿಷ್ಟನಾದ ವಿಶ್ವಾಮಿತ್ರ ಮುನಿಪ ಋಷಿ ಅವನು ಸೋಲನ್ನು ಅನುಭವಿಸಿದನು. ಸತ್ಯ ಹರಿಶ್ಚಂದ್ರ ಮಹಾರಾಜ ಕಳೆದುಕೊಂಡಂಥ ಸಕಲ ಭಾಗ್ಯವನ್ನು, ಮಡದಿ, ಪುತ್ರ, ಎಲ್ಲ ರಾಜ್ಯ, ಸಕಲ ಸೌಭಾಗ್ಯವನ್ನು ಮರಳಿ ಪಡೆಯುತ್ತಾನೆ. ಜೊತೆಗೆ ಪರಮೇಶ್ವರನ ಅನುಗ್ರಹವನ್ನು, ಪ್ರತ್ಯಕ್ಷ ದರ್ಶನವನ್ನು ಪಡೆಯುತ್ತಾನೆ. ಇದೆಲ್ಲ ಯಾವುದರ ಪರಿಣಾಮ? ನಮ್ಮ ಜೀವನದಲ್ಲಿ ನಾವು ಸಮಾಧಾನ ಚಿತ್ತ ಮತ್ತು ಸತ್ಯವನ್ನು ನಾವು ಪ್ರಮಾಣೀಕರಿಸಿಕೊಂಡು ಬಾಳ್ವೆಯನ್ನು ನಡೆಸಿದ್ದೇ ಆದರೆ ನಾವು ಜೀವನದಲ್ಲಿ ಎಂದೂ ಕೂಡ, ಎಂಥ ಸಂದರ್ಭದಲ್ಲಿಯೂ ಕೂಡ ನಮಗೆ ಸೋಲು ಇಲ್ಲ, ವಿಜಯ ನಮ್ಮ ಬದುಕಿನಲ್ಲಿ ಬರುತ್ತದೆ ಎಂಬುದಕ್ಕೆ ಈ ಪ್ರಸಂಗವೇ ಸಾಕ್ಷಿಯಾಗಿದೆ. ಆದ ಕಾರಣ ಇಂದು ಈ ವಿಚಾರವನ್ನು ನಿಮ್ಮ ಮುಂದೆ ಮೇಲಿಂದ ಮೇಲೆ ಇಡ್ತಾ ಇದ್ದೇನೆ. ಯಾಕೆ ಎಂಬುದಾಗಿ ಹೇಳಿದರೆ, ಅಧಿಕಾರ ಸೂತ್ರವನ್ನು ಹಿಡಿದಂಥವರಿಗೆ ಆಶೆಗಳು, ಹಂಬಲಗಳು, ಲೋಭಗಳು, ಪ್ರಲೋಭಗಳು, ಆಸ್ತಿಯ ಮೇಲೆ, ಅಧಿಕಾರದ ಮೇಲೆ, ಸಂಪತ್ತಿನ ಮೇಲೆ, ಐಶ್ವರ್ಯದ ಮೇಲೆ,
ತ್ರಿವಿಧಗಳು ಹೊನ್ನು ಹೆಣ್ಣು ಮಣ್ಣಿನ ಮೇಲೆ ಬಂದದ್ದೇ ಆದರೆ ಅವರಿಗೆ ಅಧಿಕಾರಚ್ಯುತಿಯಾಗ್ತದೆ, ಕಾನೂನಿನ ತೊಡಕು ಬರ್ತದೆ ಎಂಬುದನ್ನು ನೆನಪು ಮಾಡುವ ಸಲುವಾಗಿ ಈ ವಿಡಿಯೋವನ್ನು ಮಾಡಿದ್ದೇವೆ. ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮಲ್ಲಿ ವಾಟ್ಸಪ್ ಮೂಲಕ 50 ಜನರಿಗೆ ಈ ವಿಡಿಯೋವನ್ನು ಕಳಿಸಿ. ದೇಶದ, ನಾಡಿನ, ರಾಜ್ಯದ ಜನರು ಸನ್ನಡತೆ ಸದಾಚಾರದಲ್ಲಿ ನಡೆಯುವಂತೆ ಆಗಲಿ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.